ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ ಪಿ ಯು ಸಿಗಿರುವಂಥ ದ ವೋಟರ್ ಅನ್ನುವಂಥ ಪಾಠದಿಂದ ಎಕ್ಸಾಮಿನೇಷನ್ ತುಂಬ ಹತ್ತಿರ ಬಂದಾಗ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗೋ ಥರ ನಾವು ಯಾವ ರೀತಿಯಾಗಿ ಕೀ ಪಾಯಿಂಟ್ಸ್ಗಳನ್ನ ಮಾಡಿಟ್ಕೋಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಪಾಠದ ಸ್ಟೋರಿನಲ್ಲಿ ಒಂದು ಊರು ಬರ್ತದೆ, ವಿಲೇಜ್ ನೇಮ್ ಉಮೋಫಿಯಾ ಅಂತ. ಈ ಉಮೋಫಿಯಾನಲ್ಲಿ ನಡೀತಕ್ಕಂಥ ಈ ಸ್ಟೋರಿನಲ್ಲಿ 2 ಪೊಲಿಟಿಕಲ್ ಪಾರ್ಟೀಸ್ ಬರ್ತವೆ, ಅಂದರೆ 2 ರಾಜಕೀಯ ಪಕ್ಷಗಳು ಬರ್ತವೆ. ಅವು ಯಾವುದು ಅಂತಂದರೆ, ಮೊದಲನೇದು ಪೀಪಲ್ಸ್ ಅಲಯನ್ಸ್ ಪಾರ್ಟಿ, ಇದನ್ನು ಶಾರ್ಟ್ ಆಗಿ PAP ಅಂತ ಕರೀತಾರೆ. ಇವೆಲ್ಲ ನೆನ್ಪಿಟ್ಕೊಳ್ಳಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಇವುಗಳನ್ನ ಕೇಳ್ತಾ ಇರ್ತಾರೆ. ಪೀಪಲ್ಸ್ ಅಲಯನ್ಸ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿರೋದು ಮಾರ್ಕಸ್ ಇಬೆ. ಈ ಮಾರ್ಕಸ್ ಇಬೆ ಅನ್ನೋನು ಈ ಪಕ್ಷದಿಂದ ಎಲೆಕ್ಷನ್ ಕೂತಿರ್ತಾನೆ. ಮೋಟರ್ ಕಾರ್ ಅವರ ಸಿಂಬಲ್ ಆಗಿರ್ತದೆ. ಆ್ಯಂಡ್ ಮಿನಿಸ್ಟರ್ ಆಫ್ ಕಲ್ಚರ್, ಈಗ ಆಲ್ರೆಡಿ ಸರ್ಕಾರ ಏನು ನಡೀತಾ ಇದೆ, ಇದೇ ಪಕ್ಷ ಬಂದಿರ್ತದೆ. ಈ ಸರ್ಕಾರದಲ್ಲಿ ಈ ಮಾರ್ಕಸ್ ಇಬೆ ಅನ್ನೋನು ಮಿನಿಸ್ಟರ್ ಆಫ್ ಕಲ್ಚರ್, ಸಾಂಸ್ಕೃತಿಕ ಮಂತ್ರಿ ಆಗಿರ್ತಾನೆ. ಅದು ಔಟ್ ಗೋಯಿಂಗ್ ಗೌರ್ಮೆಂಟ್, ಅಂದರೆ ಇನ್ನೇನಾದರೂ ಅವಧಿ ಮುಗಿತಾ ಬಂದಿದೆ, ಮತ್ತೆ ಎಲೆಕ್ಷನ್ ಬರ್ತಾ ಇರ್ತದೆ, ಮತ್ತೆ ಅವನು ಕಂಟೆಸ್ಟ್ ಮಾಡ್ತಾ ಇರ್ತಾನೆ. ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಇರ್ತದೆ, ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ, ಇದನ್ನು ಶಾರ್ಟ್ ಆಗಿ POP ಅಂತ ಕರೀತಾರೆ. ಇದನ್ನು ಕೋಸ್ಟಲ್ಲಿರ್ತಕ್ಕಂಥ ಟ್ರೈಬ್ಸ್ ಫಾರ್ಮ್ ಮಾಡಿರ್ತಾರೆ. ಯಾಕೆ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಈ ಪಕ್ಷದಿಂದ ಎಲೆಕ್ಷನ್ ಕೂತ್ಕೊಂಡವನು ಮಡುಕ ಅಂತ ಕಂಟೆಸ್ಟೆಂಟ್, ಅವನು ಮ್ಯಾನ್ಸ್ ಹೆಡ್, ಇದು ಈ ಪಕ್ಷದ ಸಿಂಬಲ್ ಆಗಿರ್ತದೆ. ಇವಾಗ ಮುಂದೆ ಯಾವ ಪಾಯಿಂಟ್ಸ್ಗಳನ್ನ ಮಾಡಿಟ್ಕೋಬೇಕು ಅನ್ನೋದು ನೋಡೋಣ. ಇಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ 2 ಕ್ಯಾರೆಕ್ಟರ್ಗಳು, ಮಾರ್ಕಸ್ ಇಬೆ ಮತ್ತು ರೂಫ್, ಇವರಿಬ್ಬರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಎಕ್ಸಾಮಿನೇಷನಲ್ಲಿ ಕೇಳ್ತಾ ಇರ್ತಾರೆ. ಹಾಗಾಗಿ ಇವ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಮಾಡಿಟ್ಕೊಳ್ಳೋಣ. ಮೊದಲನೇದು ಮಾರ್ಕಸ್ ಇಬೆ. ಇವನು ಎಲೆಕ್ಷನ್ ಗೆದ್ಬಿಟ್ಟು ಆಲ್ರೆಡಿ ಕಲ್ಚರಲ್ ಮಿನಿಸ್ಟರ್ ಆಗಿದ್ದಾನೆ. ಅವನ ಬಗ್ಗೆ ನಮಗೆ ಏನೇನು ಪಾಯಿಂಟ್ಸ್ಗಳು ನೆನಪಿರ್ಬೇಕು ನೋಡಿ. ಅರ್ಲಿಯರ್ ಮಾರ್ಕಸ್ ಇಬೆ ವಾಸ್ ಎ ನಾಟ್ ಟು ಸಕ್ಸಸ್ಫುಲ್ ಮಿಷನ್ ಸ್ಕೂಲ್ ಟೀಚರ್. ಎಲೆಕ್ಷನ್ ಕಂಟೆಸ್ಟ್ ಮಾಡಿ ರಾಜಕೀಯಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಮಾರ್ಕಸ್ ಇಬೆ ಏನಾಗಿರ್ತಾನೆ, ಒಂದು ಮಿಷನ್ ಸ್ಕೂಲ್ ಟೀಚರ್ ಆಗಿರ್ತಾನೆ. ಬಟ್ ಸಕ್ಸಸ್ಫುಲ್ ಆಗಿ ಒಬ್ಬ ಟೀಚರ್ ಅಂತ ಅನಿಸ್ಕೊಂಡಿರಲ್ಲ. ಟು ಅವಾಯ್ಡ್ ಡಿಸ್ಮಿಸಲ್ ಅರೈಸಿಂಗ್ ಫ್ರಮ್ ಎ ಫಿಮೇಲ್ ಟೀಚರ್ಸ್ ಕಂಪ್ಲೇಂಟ್, ಇವನು ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಾನೆ. ಇವನ ಮೇಲೆ ಒಬ್ಬರು ಲೇಡಿ ಟೀಚರ್ ಕಂಪ್ಲೇಂಟ್ ಮಾಡಿದರು. ಆ ಲೇಡಿ ಟೀಚರ್ ಯಾರಂತ ಹೆಸರಿಲ್ಲ, ಬಟ್ ನೆನ್ಪಿಟ್ಕೊಳ್ಳಿ, ಅವಳನ್ನೇ ಅವನು ಆಮೇಲೆ ಮದುವೆ ಮಾಡ್ಕೊಂಡಿರ್ತಾನೆ. ಅವಳು ಈ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಇತ್ತು, ಅವ್ರಿಗೆ ಕಂಪ್ಲೇಂಟ್ ಮಾಡಿರ್ತಾಳೆ. ಇವನೇನೋ ಮಿಸ್ಬಿಹೇವ್ ಮಾಡ್ತಾರೆ, ಕಂಪ್ಲೇಂಟ್ ಮಾಡಿರ್ತಾರೆ. ಇನ್ನೇನು ಆ ಸ್ಕೂಲ್ನವರು ಅವನನ್ನು ಡಿಸ್ಮಿಸ್ ಮಾಡಿ ಕೆಲಸದಿಂದ ಕಿತ್ತು ಹಾಕಬೇಕು ಅನ್ನೋದಕ್ಕೆ ಏನಾಗುತ್ತೆ, ಆ ಊರಿಗೆ ಎಲೆಕ್ಷನ್ ಎಂಟರ್ ಆಗುತ್ತೆ. ಹಿ ಜಾಯಿಂಟ್ ಪಾಲಿಟಿಕ್ಸ್. ತುಂಬ ಬುದ್ಧಿವಂತಿಕೆ ಉಪಯೋಗಿಸ್ಬಿಟ್ಟು ಅವನು ಏನು ಮಾಡ್ತಾನೆ, ಈ ಟೀಚಿಂಗ್ ಪ್ರೊಫೆಷನನ್ನು ಬಿಟ್ಟು ಎಲೆಕ್ಷನ್ಗೆ ಜಂಪ್ ಆಗ್ತಾನೆ. ಗಾಟ್ ಎಲೆಕ್ಟೆಡ್, ಎಲೆಕ್ಷನ್ಲಿ ಗೆದ್ದು ಬಿಡ್ತಾನೆ ಕೂಡ. ಆ್ಯಂಡ್ ವಾಸ್ ಮೇಡ್ ಮಿನಿಸ್ಟರ್ ಆಫ್ ಕಲ್ಚರ್. ಆ ಗೌರ್ಮೆಂಟ್ ರಚನೆ ಆದಮೇಲೆ ಅದರಲ್ಲಿ ಕಲ್ಚರಲ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾನೆ. In a period of 5 years, Marcus became very wealthy, was given many chieftaincy titles and a doctorate degree, etc. ಸೊ ಇವನ ಹತ್ರ ಏನೂ ಇರಲಿಲ್ಲ, ಜಸ್ಟ್ ಒಬ್ಬ ಮಿಷನ್ ಸ್ಕೂಲ್ ಟೀಚರ್ ಆಗಿದ್ದ. ಬಟ್ ರಾಜಕೀಯ ಎಂಟ್ರಿ ಆದ ತಕ್ಷಣ, ಎಲೆಕ್ಷನ್ಗೆ ಗೆದ್ದು ಮಂತ್ರಿ ಆದ ತಕ್ಷಣ ಏನೇನಾಗುತ್ತೆ ನೋಡಿ, ಅವನ ಹತ್ರ ತುಂಬ ಸಂಪತ್ತನ್ನು ಗಳಿಸ್ತಾನೆ. ಗಿವನ್ ಮೆನಿ ಚಿಫ್ಟನ್ಸಿ ಟೈಟಲ್ಸ್. ಸೊ ಮಂತ್ರಿ ಆದ ತಕ್ಷಣ, ದುಡ್ಡು ಬಂದ ತಕ್ಷಣ ಸುಮಾರು ಪದವಿಗಳು ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಗ್ತವೆ. ಆ್ಯಂಡ್ ಡಾಕ್ಟ್ರೇಟ್ ಡಿಗ್ರಿ, ಗೌರವ ಡಾಕ್ಟ್ರೇಟ್, ಆ ಡಿಗ್ರಿ ಎಲ್ಲ ಸಿಕ್ಬಿಡ್ತವೆ. ಈಗಿನ ಕಾಲದಲ್ಲಿ ನಾವು ಅಧಿಕಾರ ಇತ್ತು ಅಂತಂದರೆ, ದುಡ್ಡು ಇತ್ತು ಅಂತಂದರೆ ಇದು ಯಾವುದೂ ಕೂಡ ಅಸಾಧ್ಯ ಅಂತ ಅನ್ನೋಕ್ಕಾಗಲ್ಲ. ಇವನು ರಾಜಕೀಯಕ್ಕೆ ಹೋದ ತಕ್ಷಣ ದುಡ್ಡು ಗಳಿಸ್ತಾನೆ, ಪದವಿಗಳೆಲ್ಲ ಬರ್ತವೆ, ಡಾಕ್ಟ್ರೇಟ್ ಡಿಗ್ರಿನೂ ಕೂಡ ಕೊಡ್ತಾರೆ. ಹಿ ಹ್ಯಾಡ್ ಕ್ರಿಶ್ಚಿಯನ್ ಟು ಹಿಸ್ ನ್ಯೂ ಹೌಸ್ ಉಮೋಫಿಯಾ ಮ್ಯಾನ್ಷನ್ಸ್. ರಾಜಕೀಯಕ್ಕೆ ಹೋದ್ಮೇಲೆ ಎಷ್ಟು ದುಡ್ಡು ಮಾಡಿದ್ದ ಅಂತಂದರೆ, ಅದೇ ಊರಲ್ಲಿ ದೊಡ್ಡದೊಂದು ಅರಮನೆ ಅಂತ ಮನೆ ಕಟ್ತಾನೆ. ಅದಕ್ಕೆ ಹೆಸರಿಡ್ತಾನೆ ಉಮೋಫಿಯಾ ಮ್ಯಾನ್ಷನ್ ಅಂತ. ಅದನ್ನು ಇನಾಗ್ರೇಷನ್ ಮಾಡಬೇಕಾಗಿತ್ತು, ಓಪನ್ ಮಾಡ್ಬೇಕಾದ್ರೆ ಏನು ಮಾಡ್ತಾನೆ, ಹಿ ಹ್ಯಾಡ್ ಸ್ಲಾಟರ್ಡ್ 5 bulls ಆ್ಯಂಡ್ ಕೌಂಟ್ಲೆಸ್ ಗೋಟ್ಸ್ ಟು ಎಂಟರ್ಟೈನ್ ದ ಪೀಪಲ್ ಆನ್ ದ ಡೇ. ಆ ಊರವರೆಲ್ಲ ಎಲೆಕ್ಷನ್ ಗೆಲ್ಲಿಸ್ಬಿಟ್ಟು ಮಂತ್ರಿಯಾಗಿ ಮಾಡಿದ್ರಲ್ಲ, ಸೊ ಅವರಿಗೆ ಖುಷಿ ಪಡಿಸೋದಕ್ಕೆ ಏನು ಮಾಡ್ತಾನೆ, ಆ ಮನೆ ಓಪನಿಂಗ್ ದಿನ 5 ಬುಲ್ಸ್ಗಳನ್ನ ಮತ್ತು ಲೆಕ್ಕ ಇಲ್ಲದಷ್ಟು ಈ ಗೋಟ್ಸ್ಗಳನ್ನ ಬಲಿ ಕೊಟ್ಟು ಅವರಿಗೆಲ್ಲ ಬಾಡೂಟ ಹಾಕಿಸ್ತಾನೆ ಅನ್ನೋದನ್ನ ತಾವು ಪಾಠದಲ್ಲಿ ಕೇಳಿರ್ತೀನ. ಹಿ ಗೇವ್ ಎ ಗ್ರ್ಯಾಂಡ್ ಪಾರ್ಟಿ ಟು ವಿಲೇಜರ್ಸ್ ಆಸ್ ಹಿ ನ್ಯೂ ದ್ಯಾಟ್ ಇಟ್ ವಾಸ್ ದೇರ್ ವೋಟ್ಸ್ ದಟ್ ವುಡ್ ಬ್ರಿಂಗ್ ಗುಡ್ ಫಾರ್ಚೂನ್. ಅವನು ಯಾಕೆ ಆ ಊರವ್ರಿಗೆ ಅಷ್ಟೊಂದು ಪಾರ್ಟಿ ಕೊಟ್ಟ, ಅಷ್ಟೊಂದೆಲ್ಲ ಯಾಕೆ ಖರ್ಚು ಮಾಡ್ತಾನೆ ಅಂದರೆ, ಅವರು ಕೊಟ್ಟಿರ್ತಕ್ಕಂಥ ಓಟ್ನಿಂದಾನೆ ಇವ್ರು ರಾಜಕೀಯಕ್ಕೆ ಹೋಗಿರ್ತಾನೆ, ಮಂತ್ರಿ ಆಗಿರ್ತಾನೆ, ಅಷ್ಟೊಂದು ಸಂಪತ್ತನ್ನು ಗಳಿಸಿರ್ತಾನೆ. ಸೊ ಆ ಊರಿನ ಜನಗಳ ಓಟನ್ನೇ ಅವನ ಅದೃಷ್ಟ ಅಂತ ಗೊತ್ತಿತ್ತು. ಸೊ ಅವ್ರಿಗೆಲ್ಲ ಪಾರ್ಟಿ ಕೊಡಿಸ್ತಾನೆ. ಮಾರ್ಕಸ್ ಹ್ಯಾಡ್ ವಿತ್ಡ್ರಾನ್ ಹಿಸ್ 5 months ಸ್ಯಾಲ್ರಿ ಇನ್ ಅಡ್ವಾನ್ಸ್, ಕನ್ವರ್ಟೆಡ್ ಟು ಸಿಲ್ಲಿಂಗ್ಸ್ ಫಾರ್ ಡಿಸ್ಟ್ರಿಬ್ಯೂಷನ್ ಅಮಂಗ್ ದ ವಿಲೇಜರ್ಸ್. ಇನ್ನೇನು ಮತ್ತೆ ಇನ್ನೊಂದು ತಿಂಗಳು 2 ತಿಂಗಳ ತಕ್ಷಣ ಮತ್ತೆ ಎಲೆಕ್ಷನ್ ಬರೋದಿತ್ತಲ್ಲ, ಸೊ ಪ್ರಚಾರ ಮಾಡ್ಬೇಕಾದ್ರೆ ಜನಗಳಿಗೆ ದುಡ್ಡು ಹಂಚ್ಬೇಕಲ್ವಾ. ಡೆಮೋಕ್ರಸಿನಲ್ಲಿ ಎಲೆಕ್ಷನ್ ಹೇಗೆ ನಡೀತದೆ, ಹೇಗೆ ದುಡ್ಡು ಹಂಚ್ತಾರೆ, ಹೇಗೆ ಜನಗಳನ್ನ ಮರಳು ಮಾಡ್ತಾರೋ ತಮಗೆಲ್ಲ ಗೊತ್ತಿರ್ತದೆ. ಹಾಗೆ ಇವನು ಏನು ಮಾಡ್ತಾನೆ, ನೆಕ್ಸ್ಟ್ ಬರೋ ಎಲೆಕ್ಷನ್ಗೆ ಜನ ವೋಟ್ ಹಾಕ್ತಾರೆ ಇಲ್ಲೋ ಅಂತ ಡೌಟ್ ಆಗಿ ಏನು ಮಾಡ್ತಾನೆ, 5 ತಿಂಗಳು ತನ್ನ ಸಂಬಳನ ಅಡ್ವಾನ್ಸ್ ಆಗಿ ತಗೊಂಡು ಅದನ್ನು ಸಿಲ್ಲಿಂಗ್ಸ್ ಆಗಿ ಕನ್ವರ್ಟ್ ಮಾಡಿ ಇಟ್ಕೊಳ್ತಾನೆ. ಯಾಕೆ ಅಂದರೆ ಎಲೆಕ್ಷನ್ ಬಂದಾಗ ಜನರಿಗೆ ಹಂಚೋದಕ್ಕೆ ಅಂತ ಮಾಡಿ ಇಟ್ಕೊಂಡಿರ್ತಾನೆ. ಇಷ್ಟು ಪಾಯಿಂಟ್ಸ್ ಮಾರ್ಕಸ್ ಬಗ್ಗೆ ತಾವು ನೆನ್ಪಿಟ್ಕೋಬೇಕು.
ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಮೇನ್ ಕ್ಯಾರೆಕ್ಟರ್ ರೂಫಸ್ ಓಕೆ ಇವನನ್ನು ಶಾರ್ಟ್ ಆಗಿ ರೂಫ್ ಅಂತ ಕರೀತಾನೆ. ಇವನೇ ನಮ್ಮ ಕಥೆಯ ಹೀರೋ ಆಗಿರ್ತಾನೆ. ಇವನ ಬಗ್ಗೆ ಏನಾದರೂ ಕ್ವಶನ್ ಕೇಳಿದ್ರೆ ಯಾವ ಥರ ಪಾಯಿಂಟ್ಸ್ಗಳನ್ನ ಮಾಡಿಟ್ಕೋಬೇಕು ನೋಡಿ. ರೂಫ್ ವಾಸ್ ಎ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಹಿಸ್ ವಿಲೇಜ್. ಆ ಊರಲ್ಲಿ ಈ ರೂಫ್ ತುಂಬ ಪಾಪ್ಯುಲರ್ ಆಗಿದ್ದ. ಊರಲ್ಲಿ ಯಾರು ಪಾಪ್ಯುಲರ್ ಆಗಿರ್ತಾರೆ, ಯಾರು ಮಾತು ನಡೀತದೆ ಅಂಥವ್ರನ್ನೇ ರಾಜಕೀಯ ವ್ಯಕ್ತಿಗಳು ಹಿಡಿದಿಟ್ಕೊಂಡಿರ್ತಾರೆ, ಅವ್ರ ಮೂಲಕನೇ ಪ್ರಚಾರ ಮಾಡ್ಕೋತಿರ್ತಾರೆ. ಸೊ ರೂಫ್ ತುಂಬ ಫೇಮಸ್ ಆಗಿದ್ದ. He had spent 2 years as a bicycle repair apprentice in Port Harcourt and given up for his village. ಸೊ ಅವನು ಕೂಡ ಬೇರೆಯವ್ರ ಥರ ಸಿಟಿಗೆ ಹೋಗ್ಬಿಟ್ಟು ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. 2 ವರ್ಷ ಬೈಸಿಕಲ್ ಅಪ್ರೆಂಟಿಸ್ ಆಗಿ ಕೆಲಸ ಮಾಡ್ತಿರ್ತಾನೆ ಪೋರ್ಟ್ ಹಾರ್ಕೋಟಲ್ಲಿ. ಆದರೂ ಕೂಡ ಆ ಕೆಲಸನ ಬಿಟ್ಟು ತನ್ನ ಹಳ್ಳಿಗೆ ಬಂದಿರ್ತಾನೆ. ಜನಗಳಿಗೆ ಗೈಡ್ ಮಾಡೋದಕ್ಕೋಸ್ಕರ ಅವನು ಬಂದಿರ್ತಾನೆ ಅಂತ ತಾವು ಪಾಠದಲ್ಲಿ ಓದಿರ್ತೀರ. ಅದಕ್ಕೆ ಅವನು ಆ ಊರಲ್ಲಿ ತುಂಬ ಫೇಮಸ್ ಆಗಿರ್ತಾನೆ. He was an expert in election campaigning and working for Marcus. ಅವನು ಎಲೆಕ್ಷನ್ ಕ್ಯಾಂಪೇನಿಂಗ್ ಅಂತ ಏನಿರ್ತದೆ ಪ್ರಚಾರ ಮಾಡೋದು, ಅದರಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿದ್ದ. ಹಾಗೇನೆ ಈ ಮಾರ್ಕಸ್ ಪರವಾಗಿನೇ ಅವನು ಪ್ರಚಾರ ಮಾಡ್ತಾ ಇದ್ದ. ಎಷ್ಟು ಎಕ್ಸ್ಪರ್ಟ್ ಆಗಿದ್ದ ಅಂದ್ರೆ he could tell the mood of the electorate at any given time. ಈ ವೋಟ್ ಹಾಕ್ತಕ್ಕಂಥವ್ರ ಮನಸ್ಸು ಯಾರ ಕಡೆ ಇದೆ, ಯಾರ ಕಡೆ ಒಲವಿದೆ ಅನ್ನೋದನ್ನ ಯಾವಾಗ ಬೇಕಾದ್ರೂ ಅವ್ನು ಹೇಳೋಕೆ ರೆಡಿ ಇರ್ತಿದ್ದ. ಲೋಕಲ್ ಇರ್ಬೋದು ಅಲ್ವಾ, ಸ್ಟೇಟ್ ಲೆವೆಲಲ್ಲಿ ಇರ್ಬೋದು, ನ್ಯಾಷನಲ್ ಲೆವೆಲಲ್ಲೂ ಕೂಡ ಎಲ್ಲ ಅರ್ಥ ಮಾಡ್ಕೊಂಡಿರ್ತಿದ್ದ. ಅಷ್ಟೊಂದು ಎಕ್ಸ್ಪರ್ಟ್ ಆಗಿದ್ದ. ಚುನಾವಣಾ ಚಾಣಕ್ಯ ಅಂತ ಕರಿಬಹುದು, ಆ ಥರ ಇದ್ದ ರೂಫ್. He had warned Marcus about the radical change that had come into the thinking of Umofia. ಸೊ ಜನಗಳೆಲ್ಲ ಮುಂಚೆ ಎಲೆಕ್ಷನ್ ಕೂತಾಗ ಫ್ರೀಯಾಗಿ ವೋಟ್ ಹಾಕಿದ್ರು, ಬಟ್ ಇವಾಗ ಫ್ರೀಯಾಗಿ ವೋಟ್ ಹಾಕೋತಾರೆ ಅವ್ರು ಇಲ್ಲ, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ರೂಫ್ ಗೊತ್ತಿತ್ತು. ಸೊ ಹಾಗಾಗಿ ಈ ಮಾರ್ಕಸ್ಗೆ ವಾರ್ನ್ ಕೂಡ ಮಾಡಿದ್ದವನು. ರೂಫ್ ಟೆಂಪ್ಟೆಡ್ ದ ವಿಲೇಜರ್ಸ್ ವಿತ್ ಮನಿ ಬೈ ಕಂಡಕ್ಟಿಂಗ್ ವಿಸ್ಪರಿಂಗ್ ಕ್ಯಾಂಪೇನ್ ಟು ವೋಟ್ ಫಾರ್ ಮಾರ್ಕಸ್. ಸೊ ಎಲೆಕ್ಷನ್ದಾಗ ಏನು ಮಾಡ್ತಾನೆ, ಈ ಮಾರ್ಕಸ್ ಪರವಾಗಿ ಪ್ರಚಾರ ಮಾಡ್ತಾ ಇರ್ತಾನೆ. ಈ ಮಾರ್ಕಸ್ ಎಲ್ಲ ಕಡೆ ಭಾಷಣ ಮಾಡ್ಕೊಂಡು ಬರ್ತಾ ಇದ್ರೆ ಈ ರೂಫ್ ವಿಸ್ಪರಿಂಗ್ ಕ್ಯಾಂಪೈನ್ ಅಂತ ಕರಿತೀವಿ. ರಾತ್ರಿ ಹೊತ್ತು ಹಿಂದ್ಗಡೆ ಬಾಗಿಲಿಂದ ಹೋಗಿ ಜನಗಳಿಗೆ ದುಡ್ಡು ಹಂಚಿ ವೋಟ್ ಹಾಕಿ ಅಂತ ಹೇಳ್ತಾರಲ್ಲ, ಆ ಕೆಲಸ ಮಾಡ್ತಾ ಇದ್ದ. ಇವನು ಆ ಹಳ್ಳಿ ಜನಗಳಿಗೆ ದುಡ್ಡು ಕೊಟ್ಟು ಮಾರ್ಕಸ್ಗೆ ವೋಟ್ ಹಾಕಿ ಅಂತ ಕನ್ವಿನ್ಸ್ ಮಾಡ್ತಾ ಇದ್ದ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಚೇಂಜ್ ಇನ್ ದ ಆಟಿಟ್ಯೂಡ್ ಆಫ್ ವಿಲೇಜರ್ಸ್ ಅಥವಾ ಥಿಂಕಿಂಗ್ ಆಫ್ ಉಮೋಫಿಯಾ ಅಂತ ತಿಳ್ಕೊಳ್ಳಿ. ಹಿಂದಿನ ಎಲೆಕ್ಷನಲ್ಲಿ ಮಾರ್ಕಸ್ ಇಬಿಗೆ ಫ್ರೀಯಾಗಿ ವೋಟ್ ಕೊಟ್ಟು ನಮ್ಮೂರವನು ಇವನು, ನಮ್ಮೂರ ಮಗ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಗೆಲ್ಲಿಸಿ ಮಂತ್ರಿ ಮಾಡಿದ್ರು. ಬಟ್ ಇನ್ನು ನೆಕ್ಸ್ಟ್ ಬರೋ ಎಲೆಕ್ಷನ್ಗಿಂತ ಮುಂಚೆ ಆ ಹಳ್ಳಿ ಜನಗಳು ಯೋಚನೆ ಮಾಡೋದನ್ನ ಚೇಂಜ್ ಮಾಡಿಕೊಂಡ್ರು. ಯಾಕೆ ಈ ಬದಲಾವಣೆ ಆಯಿತು ಅಂತ ಕೂಡ ತಮಗೆ ಎಕ್ಸಾಮಲ್ಲಿ ಕ್ವಶನ್ ಅನ್ನು ಕೇಳ್ಬೋದು. ಹಾಗಾದ್ರೆ ಏನು ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು ನೋಡಿ. ದ ವಿಲೇಜರ್ಸ್ ಹ್ಯಾಡ್ ಗಿವನ್ ದೇರ್ ವೋಟ್ಸ್ ಫ್ರೀ ಆಫ್ ಚಾರ್ಜ್ 5 years ago. 5 ವರ್ಷದ ಹಿಂದೆ ಈ ಮಾರ್ಕಸ್ ಆ ಮಿಷನ್ ಸ್ಕೂಲ್ ಟೀಚರ್ ಬಿಟ್ಟು ಎಲೆಕ್ಷನ್ ಇದ್ದಾಗ ಫ್ರೀಯಾಗಿ ವೋಟ್ ಹಾಕ್ಬಿಟ್ಟು ಅವ್ನು ಗೆಲ್ಸಿದ್ರು. ಅವನ ಹತ್ರ ಏನು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಸ್ಕೊಂಡಿರಲಿಲ್ಲ. ದೋ ದ ವಿಲೇಜರ್ಸ್ ವರ್ ಇನ್ನೋಸೆಂಟ್, ಹಳ್ಳಿ ಜನ ತುಂಬ ಇನ್ನೋಸೆಂಟ್ ಆಗಿದ್ರು ಕೂಡ, ದೇ ಹ್ಯಾಡ್ ಸೀನ್ ದ್ಯಾಟ್ ಮಾರ್ಕಸ್ ಹ್ಯಾಡ್ ಮೇಡ್ ಎ ಲಾಟ್ ಆಫ್ ಮನಿ ಆ್ಯಂಡ್ ವೆಲ್ತ್ ಇನ್ ದೋಸ್ 5 years. ಮಂತ್ರಿ ಆಗುವಾಗ ಅವನ ಹತ್ರ ಏನೂ ಇರಲಿಲ್ಲ, ಬಟ್ ಮಂತ್ರಿ ಆದಮೇಲೆ ಈ ಒಂದು 5 ವರ್ಷದಲ್ಲಿ ಅವನು ಎಷ್ಟೊಂದು ಸಂಪತ್ತನ್ನು ಗಳಿಸಿದ್ದ ಅನ್ನೋದನ್ನು ಜನ ನೋಡಿದರು. ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದ, ಉಮೋಫಿಯನ್ ಮೆನ್ಷನ್, ಕಾರ್ಗಳನ್ನ ತೊಗೊಂಡಿದ್ದ ಅಲ್ವಾ, ಎಂತೆಂಥ ಅವಾರ್ಡ್ಗಳನ್ನೆಲ್ಲ ತೊಗೊಂಡಿದ್ದ. ಸೊ ಅಷ್ಟೆಲ್ಲ ನೋಡಿದಾಗ ಜನ ಈ ಸರಿ ವೋಟ್ ಹಾಕ್ಬೇಕಾದ್ರೆ ನಾವು ಯಾಕೆ ಫ್ರೀಯಾಗಿ ವೋಟ್ ಹಾಕೋಣ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮಾರ್ಕಸ್ ಬಿಕಮ್ ವೆರಿ ವೆಲ್ದಿ, ಅವನ ಹತ್ರ ತುಂಬ ಸಂಪತ್ತಿತ್ತು. ವಾಸ್ ಗಿವನ್ ಮೆನಿ ಚಿಪ್ಟನ್ಸಿ ಟೈಟಲ್ಸ್, ಎಂತೆಂಥ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಅಲ್ವಾ, ಅವೆಲ್ಲ ಸಿಕ್ಕಿದ್ದು ಅವನಿಗೆ. ಆ್ಯಂಡ್ ಆಲ್ಸೋ ಹ್ಯಾಡ್ ಎ ಪ್ರೈವೇಟ್ ಪವರ್ ಪ್ಲಾಂಟ್ ಟು ಸಪ್ಲೈ ಪವರ್ ಟು ಹಿಸ್ ಹೌಸ್ ವೆನ್ ದ ವಿಲೇಜ್ ಹ್ಯಾಡ್ ನೋ ರನ್ನಿಂಗ್ ವಾಟರ್ ಆರ್ ಎಲೆಕ್ಟ್ರಿಸಿಟಿ. ತುಂಬ ಬಡತನದ ಹಳ್ಳಿ ಅದು. ಅಲ್ಲಿ ನಲ್ಲಿ ನೀರಿಲ್ಲ, ಜನಗಳ ಮನೆಗೆ ಕರೆಂಟ್ ಕನೆಕ್ಷನ್ ಇಲ್ಲ. ಆದರೆ ತನ್ನ ಮನೆಗೆ ಏನು ಉಮೋಫಿಯಾ ಮ್ಯಾನ್ಷನ್ ಕಟ್ಕೊಂಡಿದ್ದಲ್ಲ, ಅದಕ್ಕೆ ಕರೆಂಟ್ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಪವರ್ ಪ್ಲಾಂಟನ್ನು ಹಾಕಿಸ್ಕೊಂಡಿದ್ದ. ಊರಿಗೆ ಹಾಕಿಸಿರಲಿಲ್ಲ, ಬಟ್ ತಾನು ಮಾತ್ರ ಉದ್ಧಾರ ಆಗ್ತಾ ಇದ್ದ. ಊರು ಹೇಗಿತ್ತು ಹಾಗೇ ಇತ್ತು. ಸೊ ದೇ ಡಿಸೈಡೆಡ್ ನಾಟ್ ಟು ಗಿವ್ ಫ್ರೀ ವೋಟ್ಸ್ ಟು ಹಿಮ್ ಇನ್ ದ ಫೋರ್ತ್ ಕಮಿಂಗ್ ಎಲೆಕ್ಷನ್. ಇದೆಲ್ಲ ನೋಡಿರ್ತಕ್ಕಂಥ ಜನ ಏನು ಮಾಡಿದ್ರು, ಈಗ ಅವನ ಹತ್ರ ಸಾಕಷ್ಟಿದೆ, ನಾವ್ಯಾಕೆ ಫ್ರೀಯಾಗಿ ವೋಟ್ ಹಾಕೋಣ, ಇನ್ನು ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ನು ಏನಾದರೂ ವೋಟ್ ಕೇಳಕ್ಕೆ ಬಂದರೆ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಜನ ಯೋಚನೆ ಮಾಡೋದನ್ನು ಚೇಂಜ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ಚಿಕ್ಕದಾಗಿರ್ತಕ್ಕಂಥ ಪಾಯಿಂಟ್ ಇದೆ, ತಾವು ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನಲ್ಲಿ ಒಂದು 2 ಮಾರ್ಕ್ಸನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಆ ಪಾಯಿಂಟ್ ಯಾವುದು ಅಂದರೆ ಜಸ್ಟಿಫಿಕೇಶನ್ ಫಾರ್ ದ ಫಾರ್ಮೇಷನ್ ಆಫ್ ದ POP. ಈ PAP ಇಂದ ಈ ಮಾರ್ಕಸ್ ಇವೇನು ಕಂಟೆಸ್ಟ್ ಮಾಡಿದ್ನಲ್ಲ, ಆ ಎಲೆಕ್ಷನ್ನಲ್ಲಿ ಅವನು ಅಪೋಸಿಟ್ ಆಗಿ POP ಇಂದ ಒಬ್ಬ ಕಂಟೆಸ್ಟ್ ಮಾಡಿದ್ದ, ಮಡುಕ ಅಂತ ಗೊತ್ತಾಯ್ತು. ಹಾಗಾದರೆ ಅವರು ಆ ಪಾರ್ಟಿಯನ್ನು, ಆ ಪಕ್ಷವನ್ನು ಸ್ಥಾಪನೆ ಮಾಡೋದಕ್ಕೆ ಏನು ಕಾರಣ, ಏನು ಜಸ್ಟಿಫಿಕೇಶನ್ ಕೊಡ್ತಾರೆ ಅಂತ 2 ಮಾರ್ಕ್ಸ್ಗೆ ಕೇಳ್ಬೋದು. ಆ ರೀಸನ್ಸ್ ಏನಿದೆ ನೋಡಿ. ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ ವಾಸ್ ಫಾರ್ಮ್ ಬೈ ದ ಟ್ರೈಬ್ಸ್ ಡೌನ್ ದ ಕೋಸ್ಟ್. ಈ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಕೋಸ್ಟಲ್ಲಿ ಇರ್ತಕ್ಕಂಥ ಟ್ರೈಬ್ಸ್ ಎಲ್ಲ ಸೇರ್ಕೊಂಡು ಈ ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡಿದ್ರು. ಏನಕ್ಕಾಗಿ ಸ್ಥಾಪನೆ ಮಾಡಿದ್ರು ಅಂದರೆ, ಇಟ್ ವಾಸ್ ಫಾರ್ಮ್ ಟು ಸೇವ್ ದೆಮ್ ಫ್ರಾಮ್ ಟೋಟಲ್ ಪೊಲಿಟಿಕಲ್, ಕಲ್ಚರಲ್, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಎನ್ಹಿಲೇಷನ್. ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ತಮ್ಮನ್ನು ತಾವು ಉಳಿಸ್ಕೋಬೇಕಾಗಿತ್ತು. ಸಂಪೂರ್ಣ ನಿರ್ನಾಮ ಆಗಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಪಕ್ಷನ ಸ್ಥಾಪನೆ ಮಾಡಿದರು. ಇದರಿಂದ ಮಡುಕನವನು ಕಂಟೆಸ್ಟ್ ಮಾಡಿದ್ದ ಅಂತ ತಾವು ನೆನ್ಪಿಟ್ಕೊಳ್ಳಿ.
ಇನ್ನು ನೆಕ್ಸ್ಟ್ ಇನ್ನೊಂದು ಕೀ ಪಾಯಿಂಟನ್ನು ನೆನ್ಪಿಟ್ಕೋಬೇಕು. ಮೀಟಿಂಗ್ ಆಫ್ ರೂಪ್ ಆ್ಯಂಡ್ POP ಕ್ಯಾಂಪೇನ್ ಲೀಡರ್. ಎಲೆಕ್ಷನ್ ಹತ್ತಿರ ಬಂದಂಗೆ ರಾತ್ರಿ ಎಲ್ಲ ಹೋಗ್ಬಿಟ್ಟು ಜನಗಳಿಗೆ ದುಡ್ಡನ್ನ ಕೊಟ್ಟು ಮಾರ್ಕಸ್ ಇಬೆ ಪರವಾಗಿ ರೂಪ್ ಎಲ್ಲ ಪ್ರಚಾರ ಮಾಡಿ ಬರ್ತಾ ಇದ್ದ. ಮಾರ್ಕಸ್ ಇಬೆಗೆ ವೋಟ್ ಹಾಕಿ ಅಂತ ಬರ್ತಾ ಇದ್ದ. ಇನ್ನೇನು ನಾಳೆ ಎಲೆಕ್ಷನ್ ಇತ್ತು, ಹಿಂದಿನ ದಿನ ಸಂಜೆ ಏನಾಗುತ್ತೆ, ಅಪೋಸಿಟ್ ಪಾರ್ಟಿ ಏನಿತ್ತಲ್ಲ POP, ಅದರ ಒಬ್ಬ ಲೀಡರ್ ಬಂದುಬಿಟ್ಟು ಈ ರೂಪ್ ಮನೆಗೆ ಬಂದುಬಿಟ್ಟು ಇವನಿಗೆ ಭೇಟಿ ಆಗ್ತಾನೆ. ಅದ್ರ ಬಗ್ಗೆ ಕೂಡ ಕ್ವಶನನ್ನು ಕೇಳ್ಬೋದು. ಹಾಗಾದರೆ ಏನೇನು ಪಾಯಿಂಟ್ಸನ್ನು ಇಲ್ಲಿ ನೆನ್ಪಿಟ್ಕೋಬೇಕು ನೋಡಿ. The POP campaign leader pays a visit to Roof and bribes him with 5 pounds money and asks for his vote for Moduka. ಈ POP ಕ್ಯಾಂಪೇನ್ ಲೀಡರ್ ಏನಿದ್ದಲ್ಲ, ಅವನು ರೂಪಿಗೆ ಪರಿಚಯ ಇದ್ದವನೇ ಇದ್ದ, ಒಂಥರ ಫ್ರೆಂಡ್ ಥರನೇ ಇದ್ದ. ಬಟ್ ಎಲೆಕ್ಷನ್ಗಿಂತ ಹಿಂದಿನ ದಿನ ಬಂದು ಭೇಟಿ ಆದಾಗ ಅದೊಂದು ಫ್ರೆಂಡ್ಲಿಯಾಗಿ ಭೇಟಿ ಆಗಿರಲಿಲ್ಲ. ಅವನು ಏನಕ್ಕೆ ಬಂದಿದ್ದ ಅಂತಂದರೆ ಮಡುಕನಿಗೆ ವೋಟ್ ಕೇಳಕ್ಕೆ ಬಂದಿದ್ದ. ಈ ರೂಪ್ ಹಳ್ಳಿಯವರಿಗೆಲ್ಲ ಸಿಲ್ಲಿಂಗ್ಸನ್ನ ಹಂಚಿ ವೋಟ್ ಕೇಳ್ತಾ ಇದ್ದ. ಬಟ್ POP ಕ್ಯಾಂಪೇನ್ ಲೀಡರ್ ಏನು ಮಾಡ್ತಾನೆ, ಇವನು ಮನೆಗೆ ಬಂದುಬಿಟ್ಟು ಇವನ ಮುಂದೆ 5 ಪೌಂಡ್ ನೋಟ್ಗಳನ್ನ ಇಟ್ಬಿಟ್ಟು ನೀನು ವೋಟ್ ನಮಗೆ ಬೇಕು, ನೀನು ಮಡುಕನಿಗೆ ವೋಟ್ ಹಾಕಬೇಕು ಅಂತ ಕೇಳ್ದ. ವೆನ್ ರೂಪ್ ಟೆಲ್ಸ್ ದೆಮ್ ದ್ಯಾಟ್ ಹಿ ಕಾಂಟ್ ಡಿಸೀವ್ ಮಾರ್ಕಸ್. ಸೊ ಇವನು ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ ಹೇಳಿ? ಯಾಕಂದರೆ ಮಾರ್ಕಸ್ಸಿಂದ ತುಂಬ ಯೂಸ್ ಮಾಡ್ಕೊಂಡಿದ್ದ, ಮಾರ್ಕಸ್ನಿಂದ ದುಡ್ಡು ತೊಗೊಂಡಿದ್ದ, ಮಾರ್ಕಸ್ ಕಾರಣ ಯೂಸ್ ಮಾಡಿಕೊಂಡು ಅವನ ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡಿಕೊಂಡು ಒಂದು ಸೈಟ್ ಕೂಡ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದ. ಇಷ್ಟೆಲ್ಲ ಆಗಿ ನಾಳೆ ಎಲೆಕ್ಷನ್ ಇದೆ, ಇಷ್ಟೆಲ್ಲ ಮಾಡಿರ್ತಕ್ಕಂಥ ಮಾರ್ಕಸ್ಗೆ ನಾನು ಹೇಗೆ ಡಿಸೀವ್ ಮಾಡಲಿ, ಹೇಗೆ ಮೋಸ ಮಾಡೋಕ್ಕಾಗತ್ತೆ? ಈ ಮಿತ್ರದ್ರೋಹದ ಬಗ್ಗೆ ಹೊರಗಡೆ ಏನಾದರೂ ಗೊತ್ತಾದರೆ ಏನಾಗ್ಬೋದು ಅಂತ ಯೋಚನೆ ಆಯಿತು ಇವನಿಗೆ. ಅವಾಗ ಅವ್ರು ಹೇಳ್ತಾರೆ, ದೇ ಅಶ್ಯೂರ್ ಹಿಮ್ ದ್ಯಾಟ್ ದೇ ವುಡ್ ನಾಟ್ ರಿವೀಲ್ ಹೀಸ್ ಟ್ರೀಚರಿ ಟು ಎನಿ ಒನ್. ನೀನು ಮಾಡ್ತಕ್ಕಂಥ ಈ ದ್ರೋಹ ಏನಿದೆ, ಲಿಟ್ರೇಚರಿ, ಇದನ್ನು ಯಾರ್ದು ಮುಂದೆ ಹೇಳಲ್ಲ. ಎಲೆಕ್ಷನ್ ದಿನ ವೋಟ್ ಹಾಕಕ್ಕೆ ನೀನು ಒಳಗೆ ಹೋದಾಗ ನೀನು ಯಾರಿಗೆ ವೋಟ್ ಹಾಕ್ತಾ ಇದೆಯಾ ಅಂತ ಅಲ್ಲಿ ಯಾರೂ ನೋಡೋಕ್ಕಿರಲ್ಲ. ಸೊ ದುಡ್ಡು ತಗೋ, ನೀನು ನೀಟಾಗಿ ಮಡುಕನಿಗೆ ವೋಟ್ ಹಾಕು ಅಂತಂದರು. ಸೊ ದುಡ್ಡು ಅಂದ ತಕ್ಷಣ ನೋಡಿ ಎಂಥವ್ರು ಮನಸ್ಸು ಬೇಕಾದ್ರೂ ಚೇಂಜ್ ಆಗಿರುತ್ತೆ. ಸ್ಟಾರ್ಟಿಂಗಿಂದ ಮಾರ್ಕಸ್ ಇಬೆ ಪರವಾಗಿನೇ ಪ್ರಚಾರ ಮಾಡ್ತಾ ಇದ್ದ, ದುಡ್ಡು ಹಂಚಿ ಅವನಿಗೆ ವೋಟ್ ಹಾಕಿ ಅಂತ ಊರವ್ರಿಗೆಲ್ಲ ಕನ್ವಿನ್ಸ್ ಮಾಡಿದ್ದಾನೆ. ಇವಾಗ ದುಡ್ಡು ನೋಡಿದ ತಕ್ಷಣ ಅವರಿಗೆಲ್ಲ ಸಿಲ್ಲಿಂಗ್ಸ್ ಹಂಚಿದ್ದ, ಇವನಿಗೆ 5 ಪೌಂಡ್ಸ್ ನೋಟ್ನ ಆಫರ್ ಮಾಡಿದ ತಕ್ಷಣ ಮನಸ್ಸು ಬದಲಾಗುತ್ತೆ. ಆ ದುಡ್ಡನ್ನ ತಗೊಂಡು ಮಡುಕನಿಗೆ ವೋಟ್ ಹಾಕೋಣ, ಏನಾದರೂ ನಾನು ಒಂದು ವೋಟ್ ಮಡುಕನಿಗೆ ಹಾಕಿದರೆ ಮಾರ್ಕಸ್ ಇಬೆಯನ್ನು ಸೋಲಲ್ವಲ್ಲ ಅಂತ ಇವನು ಯೋಚನೆ ಮಾಡಿ ಏನು ಮಾಡ್ತಾನೆ, ದುಡ್ಡನ್ನ ತಗೊಳ್ತಾನೆ. ಆಫ್ಟರ್ ಟೇಕಿಂಗ್ ದ ಬ್ರೈಬ್ ಆಫ್ 5 ಪೌಂಡ್ಸ್, ರೂಪ್ ಇಸ್ ಮೇಡ್ ಟು ಸ್ವೇರ್ ಆನ್ ದಟ್ ಹಿ ವುಡ್ ವೋಟ್ ಫಾರ್ ಮಡುಕ. ಮಡುಕನ್ಗೆ ವೋಟ್ ಹಾಕ್ತೀನಿ ಅಂತೇಳಿ ದುಡ್ಡು ತೊಗೊಂಡ್ಬಿಟ್ಟು ಇವನು ಹೋಗ್ಬಿಟ್ಟು ಮತ್ತೆ ಮಾರ್ಕಸ್ಗೆ ವೋಟ್ ಹಾಕಿದರೆ ಹೇಗೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಆ ಮೇಲೆ ಆನೆ ಮಾಡು, ನೀನು ಮಡುಕನ್ಗೆ ವೋಟ್ ಹಾಕ್ತೀನಿ ಅಂತ ಪ್ರಮಾಣ ಮಾಡು ಅಂತ ಹೇಳ್ತಾರೆ. ಮೊದಲೇ ಆ ದೇವ್ರ ಬಗ್ಗೆ ತುಂಬ ಪ್ರಚಾರ ಇತ್ತು. ಅಲ್ಲಿ ಯಾರು ಆನೆ ಮಾಡಿಬಿಟ್ಟು ಪ್ರಮಾಣ ಮಾಡಿಬಿಟ್ಟು ಸುಳ್ಳು ಹೇಳಿಬಿಟ್ರೆ ಆ ದೇವ್ರ ಶಾಪ ಹಾಕುತ್ತೆ ಅನ್ನೋ ನಂಬಿಕೆ ಇತ್ತು. ಆ ದೇವ್ರ ಮೇಲೆ ಇವ್ರು ಏನು ಮಾಡ್ತಾರೆ, ಆನೆ ಮಾಡಿಸ್ಕೊಳ್ತಾರೆ ರೂಫ್ ಕಡೆಯಿಂದ. ದಿಸ್ ಮೀಟಿಂಗ್ ಲೀವ್ಸ್ ಹಿಮ್ ಇನ್ ಎ ಕನ್ಫ್ಯೂಷನ್. ಯಾವಾಗ POP ಲೀಡರ್ ಬಂದುಬಿಟ್ಟು ದುಡ್ಡು ಕೊಟ್ಟು ಆ ಮೇಲೆ ಪ್ರಮಾಣ ಮಾಡಿಸ್ನಲ್ಲ, ಆ ಮೀಟಿಂಗ್ ಆದಮೇಲೆ ರೂಫನಿಗೆ ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಯಾರಿಗೆ ವೋಟ್ ಹಾಕಬೇಕು, ಮಾರ್ಕಸ್ಗೆ ಹಾಕಬೇಕಾ ಅಥವಾ ಮಡುಕನಿಗೆ ಹಾಕಬೇಕಾ? ಮಾರ್ಕಸ್ ತುಂಬ ಹೆಲ್ಪ್ ಮಾಡಿದ್ದಾನೆ, ಅವನ ಹೆಸರನ್ನು ಯೂಸ್ ಮಾಡ್ಕೊಂಡು ತುಂಬ ಲಾಭ ತೊಗೊಂಡಿದ್ದಾನೆ, ಅವನ ಪರವಾಗಿಯೇ ಇಡೀ ಊರೆಲ್ಲ ಪ್ರಚಾರ ಮಾಡಿದ್ದಾನೆ. ಅವನಿಗೆ ದ್ರೋಹ ಮಾಡೋದಾ ಅಥವಾ ಮಡುಕನಿಗೆ ವೋಟ್ ಹಾಕೋದಾ? ಮಡುಕನಿಗೆ ವೋಟ್ ಹಾಕಿಲ್ಲ ಅಂತಂದರೆ ಮೇಲೆ ಆನೆ ಮಾಡಿದ್ದಾನೆ, ಅದರಿಂದ ನನಗೇನೋ ದೇವ್ರ ಶಾಪ ಹಾಕಿದರೆ ಕೆಟ್ಟದ್ದೇನಾರು ಆಗುತ್ತೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವನಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಲಾಸ್ಟ್ ಪಾಯಿಂಟ್, ಎಲೆಕ್ಷನ್ ಡೇ. ಎಲೆಕ್ಷನ್ ಬಂದುಬಿಡ್ತು. ಅವತ್ತಿನ ದಿನ ಈ ರೂಫ್ ಏನು ಮಾಡ್ತಾನೆ ಅಂತ, ಮಾರ್ಕಸನ್ ಪರವಾಗಿ ಪ್ರಚಾರ ಮಾಡಿದ್ದ, ದುಡ್ಡು ಹಂಚಿ ಮಾರ್ಕಸ್ಗೆ ವೋಟ್ ಹಾಕಿ ಅಂತ ಹೇಳಿದ್ದ. ಆದರೆ ತಾನು ಮಾತ್ರ ಮೇಲೆ ಪ್ರಮಾಣ ಮಾಡಿ 5 ಪೌಂಡ್ ನೋಟ್ಸನ್ನು ತೊಗೊಂಡ್ಬಿಟ್ಟು ಮಡುಕನಿಗೆ ವೋಟ್ ಹಾಕ್ತೀನಿ ಅಂತ ಪ್ರಮಾಣ ಮಾಡಿರ್ತಾನೆ. ಇವನಿಗೂ ಕೂಡ ಒಳಗೆ ಒಂಥರ ಭಯ ಇತ್ತು. ನಗುತ್ತಾನೆ ಎಲೆಕ್ಷನ್ ದಿನ ಅವನು ಏನು ಮಾಡ್ತಾ ಇರ್ತಾನೆ ನೋಡಿ. ರೂಫ್ ವಾಸ್ ರಿಮೈಂಡಿಂಗ್ ದ ವಿಲೇಜರ್ಸ್ ಟು ವೋಟ್ ಫಾರ್ ಮಾರ್ಕಸ್. ತಾನು ಮನಸ್ಸಲ್ಲಿ ಭಯ ಇದೆ, ಮಡುಕನಿಗೆ ವೋಟ್ ಹಾಕಬೇಕು, ಮೇಲೆ ಆನೆ ಮಾಡಿದ್ದೀನಿ ಅಂತ ಒಂದು ಮನಸ್ಸು ಹೇಳ್ತಾ ಇರ್ತದೆ. ಇನ್ನೊಂದು ಮಾರ್ಕಸ್ಸಿಂದ ಇಷ್ಟೆಲ್ಲ ಯೂಸ್ ತೊಗೊಂಡಿದ್ದೀನಿ, ಅವನಿಗೆ ದ್ರೋಹ ಮಾಡೋದು ಹೇಗೆ ಅಂತ ಮನಸ್ಸಿನಲ್ಲಿ ಒಂಥರ ಗೊಂದಲ ಇರ್ತದೆ. ಆದರೂ ಕೂಡ ಅದನ್ನ ಮಂದಿಗೆ ತೋರದಂಗೆ ನಗುತ್ತಾನೆ ಇಡೀ ಹಳ್ಳಿ ಜನಗಳಿಗೆಲ್ಲ ಮಾರ್ಕಸ್ಗೆ ವೋಟ್ ಹಾಕಿ ಅಂತ ಕನ್ವಿನ್ಸ್ ಮಾಡ್ತಾ ಇದ್ದ. He assured villagers that they would get rich to ride a car if they vote for Marcus. ಜನರಿಗೆಲ್ಲ ಹೇಳ್ತಾ ಇದ್ದ, ಮಾರ್ಕಸ್ಗೆ ವೋಟ್ ಹಾಕಿ, ಈ ಮೋಟರ್ ಕಾರ್ ಗುರುತಿಗೆ ವೋಟ್ ಹಾಕಿದರೆ ನೀವು ಕೂಡ ಮುಂದೆ ಶ್ರೀಮಂತರಾಗ್ತೀರಾ, ನೀವು ಈ ಥರ ಕಾರಲ್ಲಿ ಓಡಾಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ದ. But the real theme of the story begins when Roop entered the voting booth to cast his vote. ಬಟ್ ನಿಜವಾಗಿರ್ತಕ್ಕಂಥ ಥೀಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ರೂಪ್ ಯಾವಾಗ ತನ್ನ ವೋಟ್ ಹಾಕೋದಕ್ಕೆ ಆ ವೋಟಿಂಗ್ ಬೂತ್ ತೊಳಗೆ ಹೋಗ್ತಾನಲ್ಲ ಅವಾಗ. ಅವ್ನು ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ ಯಾರಿಗೆ ವೋಟ್ ಹಾಕಬೇಕು, ಒಂಥರ ಕನ್ಫ್ಯೂಷನ್ ಇದೆ. ಮಾರ್ಕಸ್ಗೆ ಹಾಕಬೇಕಾ, ಫ್ರೆಂಡ್ ಮುಖ ನೋಡಿಕೊಂಡು, ಅಥವಾ ಮೇಲೆ ಪ್ರಮಾಣ ಮಾಡಿದ್ದಾನೆ ಅದಕ್ಕೆ ಮಡುಕನಿಗೆ ಹಾಕಬೇಕನ್ನತಕ್ಕಂಥ ಕನ್ಫ್ಯೂಷನ್ ಇನ್ನೂ ಇದೆ. He was in a dilemma as to his loyalty to Marcus and threat from the ಈಗ ಅವನ ಮನಸ್ಸಲ್ಲಿ ಒಂಥರ ಡೈಲೆಮಾ, ಕನ್ಫ್ಯೂಷನ್ ಇದೆ, ಯಾರಿಗೆ ವೋಟ್ ಹಾಕಬೇಕು. ಒಂದು ಲೊಯಾಲಿಟಿ
ಮಾರ್ಕಸ್ಗೆ ಲಾಯಾಲಿಟಿ ತೋರಿಸೋದಕ್ಕೆ ಅವ್ನಿಗೆ ಓಟ್ ಹಾಕ್ಬೇಕಾ ಅಥವಾ ಈಗ ಹೆದರ್ಕೊಂಡು ಮಡುಕನಿಗೆ ಓಟ್ ಹಾಕ್ಬೇಕಂತ ಯೋಚನೆ ಮಾಡ್ತಾನೆ ಒಳಗೆ ಹೋಗ್ತಾನೆ. ಅಷ್ಟೊತ್ತಿಗೆ ಏನಾಗುತ್ತೆ, ಎ ಥಾಟ್ ಕಮ್ಸ್ ಟು ಹಿಸ್ ಮೈಂಡ್, ಒಂದು ಐಡಿಯಾ ಬಂದ್ಬಿಡ್ತದೆ, ಒಂದು ಯೋಚನೆ ಬಂದ್ಬಿಡ್ತದೆ. ಹಿ ಟಿಯರ್ಸ್ ದ ಪೇಪರ್ ಇಂಟು 2, ಆ ಬ್ಯಾಲೆಟ್ ಪೇಪರ್ ಇರ್ತದಲ್ಲ ಮಧ್ಯಕ್ಕೆ ಅದನ್ನು ತುಂಡು ಮಾಡಿಬಿಟ್ಟು 2 ಪಾರ್ಟ್ ಮಾಡ್ತಾನೆ. ಕ್ಯಾಸ್ಟ್ 1 ಫಾರ್ ಮೊಡುಕಾ ವಿತ್ ಎ ವರ್ಬಲ್ ಅನೌನ್ಸ್ಮೆಂಟ್ ದಟ್ ಹಿ ವೋಟೆಡ್ ಫಾರ್ ಮೊಡುಕಾ. ಸೊ ಮೊದಲನೇ ಪೇಪರ್ ಏನು ಮಾಡ್ತಾನೆ, ಮಡುಕಂದು ಒಂದು ಬಾಕ್ಸ್ ಇತ್ತಲ್ಲ ಮ್ಯಾನ್ ಸೈಡ್ ಇರೋದು, ಅದಕ್ಕೆ ಹಾಕಿಬಿಟ್ಟು ಓರಲ್ಲಾಗಿ ಹೇಳ್ತಾನೆ, ನೋಡಿ ನಾನು ಮಡುಕನಿಗೆ ಓಟ್ ಹಾಕಿದ್ದೀನಿ, ಯಾಕಂದರೆ ಆ ಮಾತನ್ನ ತಪ್ಪಿದರೆ ಈ ಶಾಪ ಹಾಕ್ತಿತ್ತು ಅನ್ನೋ ಭಯ ಇತ್ತಲ್ಲ. ಅರ್ಧ ಪೇಪರ್ ಅದಕ್ಕೆ ಹಾಕ್ತಾನೆ. ಆ್ಯಂಡ್ ದ ಅದರ್ ಫಾರ್ ಮಾರ್ಕಸ್, ಇನ್ನು ಅರ್ಧ ಪೇಪರ್ ಇತ್ತಲ್ಲ ಅದು ತಗೊಂಡ್ಬಿಟ್ಟು ಮಾರ್ಕಸ್ ಇವೆ ಗುರುತಿರ್ತಕ್ಕಂಥ ಮೋಟರ್ ಕಾರ್ ಗುರುತಿರ್ತಕ್ಕಂಥ ಬಾಕ್ಸ್ಗೆ ಹಾಕ್ತಾನೆ. ಆ್ಯಂಡ್ ಕಮ್ಸ್ ಔಟ್ ರಿಲೀವ್ಡ್, ಮನಸ್ಸಿಗೊಂಥರ ನಿರಾಳತೆ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ. ನಾನು ಯಾರಿಗೂ ಕೂಡ ದ್ರೋಹ ಮಾಡ್ದಂಗೆ ಆಗಲಿಲ್ಲ ಅಂತ ಅಂದ್ಕೊಂಡು ಸಮಾಧಾನದಿಂದ ಅಲ್ಲಿಂದ ಹೊರಗೆ ಬರ್ತಾನೆ. ಇದಿಷ್ಟು ಪಾಯಿಂಟ್ಸ್ಗಳನ್ನ ತಾವು ಬರೆದಿಟ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ಲು ಕೂಡ ತಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.